ಮಾತಾಡಿದ್ದು. ಸರಿ ಆಯ್ತು. ಅದೇನಾದ್ರು ನಿಜ ಬೀಟ್ ಬಂದಿರೋ ನಮ್ಮ ಇವತ್ತು ಇಲ್ಲೇ ಬೇಕಾದ್ರೆ ಹೇಳ್ತೀನಿ ಅಂತ ಹೇಳ್ಬೋದು. ಇದೇ ಲಾಸ್ಟು, ಇದೇ ಫಸ್ಟು. ಅದೇನಾರು ಹಾಕ್ಬಿಟ್ರೆ ನೀವು ಹೌದಾ? ಈಗ ನಾವು ಮಾತಾಡಿದ್ದು ಏನು ಬೀಪ್ ಹಾಕ್ಬೇಕಾ? ಪುಟ್ಟಿರೆಲ್ಲ ಬಿಡಲಿ, ನನಗೆ ಪ್ಯೂರ್ ಎಲ್ಲ ಮಾತಾಡಿಸ್ಲಿ, ಡಿಗ್ರಿ ಅವ್ರಿಗೆ ಯಾರು ಹೊಸ ಸೇರ್ಕೊಳ್ಳಿ. ಯಾವ ಹುಡುಗಿ ಜೊತೆ ಮಾತಾಡ್ತಿದ್ದೆ? ನಿಮ್ಮ ವೈ ಹೊಡಿತೀನಿ ಮಾರಿ ಒಮ್ಮೆ ತಿರುಗಿ ನೋಡಿದರೆ ಹೊಟ್ಟೆ ಒಳಗೆ ಚಿಟ್ಟೆನಾ. ಹಾಯ್ ಹಲೋ ಶುಭೋದಯ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ನೋಡ್ತಿರೋ ನಮಸ್ಕಾರ, ಶೇರ್ ಮಾಡೋರಿಗೆ ಡಬಲ್ ನಮಸ್ಕಾರ. ಸೊ ಇವಾಗ ನಾವು ದೇವಸ್ಥಾನಕ್ಕೆ ಹೊರಟ್ವಿ. ಇವತ್ತು ಕಾಲೇಜ್ಗೆ ಹೋಗಿಲ್ಲ, ರಜಾ. ಅವ್ರು ರಜಾ ಕೊಟ್ಟಿಲ್ಲ, ನಾವೇ ಹಾಕ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಮಲ್ಲೇಶ್ವರಂ ಕಡೆ ಹೊರಟಿದ್ದೀವಿ. ಮಲ್ಲೇಶ್ವರಂ ಎಲ್ಲಿ ಅಂದರೆ ಕಾಡು ಮಲ್ಲೇಶ್ವರ ಮತ್ತು ಗಂಗಮ್ಮ, ಅಲ್ಲ ಈ ದೇವಸ್ಥಾನ ಇದೆಯಲ್ಲ, ನೋಡ್ಕೊಂಬರಕ್ಕೆ ಹೋಗ್ತಾಯಿದ್ದೀವಿ. ಸೊ ಇವಾಗ ಎಕ್ಸಾಕ್ಟಾಗಿ ರಾಜಾಜಿನಗರದಲ್ಲಿ ಇದ್ದೀವಿ. ಈ ಕುಯ್ಯ ನನ್ನ ಮಗ ಇನ್ನೂ ಬರ್ತಾಯಿಲ್ಲ, ಅದಕ್ಕೆ ಇಲ್ಲಿ ವೆಯ್ಟ್ ಮಾಡ್ಕೊ ಕೂತಿದ್ದೀವಿ. ಇವಾಗ ಅವ್ನು ಬಂದಿದ್ದ ತಕ್ಷಣ ಓಡಬೇಕು. What's up is down, what's left is right. Chasing stars and holding you. I can't see the end, but we'll see it through. ಸೊ ಗೈಸ್, ಇವಾಗ ಎಕ್ಸಾಕ್ಟಾಗಿ ಕಾಡು ಮಲ್ಲೇಶ್ವರ ದೇವಸ್ಥಾನಕ್ಕೆ ಬಂದ್ವಿ. ಸೊ ನಾನು ಬಂದು ಅರ್ಧ ಗಂಟೆ ಲೇಟ್ ಇದೆ, ನಾನು ಕರೆಕ್ಟಾಗಿ ಬಂದಿದ್ದೀನಿ. ಸೊ ನಾನು ಬಂದು 6-7 ವರ್ಷ ಆಯಿತು ಈ ದೇವಸ್ಥಾನಕ್ಕೆ ಬಂದು. ಅದು 6-7 ವರ್ಷ ಆದಮೇಲೆ ಇವಾಗ ಬಂದಿದ್ದೀನಿ. ಇವಾಗ ಇದನ್ನು ನೋಡಿಕೊಂಡು ಇಲ್ಲಿ ಸುತ್ತಮುತ್ತ 5 ದೇವಸ್ಥಾನ ಇದೆ, ಅದನ್ನು ನೋಡಿಕೊಂಡು ಇವಾಗ ಹೊರಡಬೇಕು. ಲಾಸ್ಟ್ ವೀಕ್ ನಾನು ಯಾವುದೋ ಹುಡುಗಿ ಜೊತೆ ಬಂದೆ ಅಂತಲ್ಲ, ಎಲ್ಲ ಹೇಳ್ರು ನನ್ನ ಮಕ್ಕಳ. ನಡ್ರಿ ವಿಡಿಯೋದಲ್ಲಿ ಅದನ್ನ ಹೇಳ್ತಾನೆ. ಹೇಳಪ್ಪ, ಅದೇನು ಹೇಳ್ತಿ ಹೇಳು. ಐಸಿನೇನು ಹೇಳಬೇಕಂತ ಕೊಯ್ಯೊಂದು ಚಪ್ಪಲಿ ಅವು ಸಿಕ್ಕಿದ್ದೀವಿ. ಎಲ್ಲ ಎಲ್ಲೋದ್ರೆ ಇಂಥವೇ ಮಾಡೋ ಕೆಲಸನೇ. ಚಪ್ಪಲಿ ಅವು ಸಿಕ್ಕಿದ್ದೀನಿ, ಸಿಗ್ಲೇಬಾರ್ದು, ಯಾರೂ ಹೇಳಬಾರ್ದು. ಸರಿ, ಈಗ ನೆಮ್ಮದಿಯಿಂದ ದರ್ಶನಕ್ಕೆ ಹೋಗೋಣ ಬನ್ನಿ. ಯಾವ ಹುಡುಗಿ ಜೊತೆ ಮಾತಾಡ್ತಿದ್ದೆ? ನಿಮ್ಮ ವೈ ಅವ್ರ ವೈಫ್ ಲಕ್ಷ್ಮಿ ಅಂತೆ. ಬಾಕ್ಲೆ ಆಗ್ತಾವ್ರೆ, ಫಸ್ಟ್ ಹೋಗ್ಬಿಟ್ಟು ನೋಡ್ರಪ್ಪ, ವಿಭೂತಿ ಇಕ್ಕೊಂಡು ಕರೆಕ್ಟಾಗಿ ಇದ್ದೀನಲ್ವ, ಕರೆಕ್ಟಾಗಿ ಇಟ್ಟಿರ್ತೀನಿ ನಾನು ಯಾವಾಗ. ಅಲ್ಲ ಅಲ್ಲೇ ತೋರಿಸ್ತೀನಿ, ಉಲ್ಟಾ ಮಾಡೋದು ಆಗಲ್ಲ ಬಾ. ಗೈಸ್, ಇವಾಗ ಅಲ್ಲಿ ಶಿವನ ದರ್ಶನ ಮಾಡಿಕೊಂಡು ಇಲ್ಲಿ ಇವಾಗ ಅಲ್ಲೇ ಪಕ್ಕದಲ್ಲಿದ್ದಂಥ ಸಾಯಿಬಾಬಾ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದೇ ಫಸ್ಟ್ ಟೈಮ್ ಬಂದಿರೋದು. ಅವ್ರು ಆ ಕಡೆ ಹೋಯ್ತಾರೆ, ನಾವು ಅಲ್ಲೇ ಹೋಗ್ಬೋದಾಯ್ತಲ್ಲ. ಎಂತ ನನ್ನ ಮಗ ಅಂದರೆ ನೀನು ತುಂಬಿಸೋ ಕುಯ್ಯ, ಈ ಕ್ಯಾಮ್ರಾ ಹಿಡಿದೀವ ತೂತ್ಲೋಟ ಅಂದ್ಬಿಟ್ಟು ಹಿಡಿಸ್ತೀಯಾ? ಲೈನಲ್ಲಿ ನೋಡಿ, ನೀರಿಗೂ ಜಗಳ ಆಡ್ತಾರೆ. ಸೊ ಗೈಸ್, ದರ್ಶನ ಮುಗೀತು, ಪ್ರಸಾದ ತಿನ್ಕೊಂಡು ನೆಮ್ಮದಿಯಿಂದ ಇವಾಗ ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಓಹ್ ಅಡ್ಬಿಳಪ್ಪ ಗೈಸ್, ಪ್ರಸಾದ ತಿಂದರೆ ಹೊಟ್ಟೆ ಸ್ಥಿರತ್ಕೋದಕ್ಕೂ ಏನೋ ಒಂಥರ ಸಖತ್ತಾಗಿ ಅನಿಸ್ತದೆ. ಆ ಫೀಲೇ ಬೇರೆ. ಎಷ್ಟು ನೀವು ಹೊಟ್ಟೆ ಹಸ್ಕೊಂಡು ಹೋದ್ರು 1 ನಿಮಿಷ ಪ್ರಸಾದವನ್ನೆಲ್ಲ ಸಿಕ್ಕಿಟ್ಬಿಟ್ರೆ ಇನ್ನೂ ಸಕ್ಕತ್ತಾಗಿರ್ತದೆ. ಸಜ್ಜಿಗೆ ಬೇರೆ ಕೊಟ್ಟಿದ್ರು, ಸಜ್ಜಿಗೆ, ಕಡಲೆ ಉಸಲಿ, ಪುಳಿಯೋಗರೆ ಸಕ್ಕತ್ತಾಗಿತ್ತು. ಈಗ ತಿನ್ಕೊಂಡು ನೆಕ್ಸ್ಟ್ ದೇವಸ್ಥಾನ ಅಲ್ಲೇನು ಕೊಡ್ತಾರೆ ಗೊತ್ತಿ, ತಿನ್ನೋದ್ರಲ್ಲೇ ನನ್ನ ಮಗನೇ ನೀನು. ಇವಾಗ ನಮ್ಮ ಮನೆ ದೇವ್ರಿಗೆ ಬಂದಿದ್ದೀವಿ, ಗಂಗಮ್ಮ. ನಾನು ಬಂದು ಅದೇ ಹೇಳಿದ್ನಲ್ಲ ಅವಾಗಲೇ 6-7 ವರ್ಷ ಆಯಿತು ಬಂದು, ಇವಾಗ ಬಂದಿದ್ದೀನಿ. ಸೊ ಇವಾಗ ದರ್ಶನ ಮಾಡೋಣ, ನೋಡ್ಕೊಳ್ರಿ.
ಗೈಸ್ ಇಲ್ಲಿ ಶುಕ್ರವಾರದೊತ್ತು ಜಾಸ್ತಿ ಜನ ಇರ್ತಾರೆ ಗಂಗಮ್ಮ ದೇವಸ್ಥಾನದಲ್ಲಿ. ಸೊ ನಾನು ಅವಾಗ ಸ್ಕೂಲಿಂದ ಬರಬೇಕಾದ್ರೆ ಆವಾಗ ಶುಕ್ರವಾರದೊತ್ತು ತಾಯ್ತ ಕಟ್ಟೋರಲ್ಲಿ ಆವಾಗ ಸ್ಕೂಲ್ ಮುಗಿಸ್ಕೊಂಡು ಸಂಜೆ ನಾನು ನಮ್ಮಮ್ಮ ನಮ್ಮ ಅಕ್ಕ ಬರ್ತಿದ್ವಿ. ಮುಗಿಸ್ಕೊಂಡು ಅಲ್ಲಿ ತಾಯ್ತ ಕಟ್ಟೋಕ್ಕೆ ಬರ್ತಿದ್ರು. ಇವಾಗ ಹೆವಿ ಏನು ರಶ್ ಇಲ್ಲ, ಶುಕ್ರವಾರದೊತ್ತು ರಶ್ ಇರ್ತಾರೆ. ಸೊ ಇವಾಗ ಎಲ್ಲಿ ಬಂದಿದ್ದೀವಿ ಅಂದರೆ ಇದು ಆಲ್ಮೋಸ್ಟ್ ಒಂದು 4-5 ಫಿಲಮಲ್ಲಿ ತೆಗ್ದವ್ರೆ. ಆ ದೇವಸ್ಥಾನಕ್ಕೆ ಬಂದಿದ್ದೀವಿ. ಯಾವುದು ಅಂದರೆ ಮೇಲ್ಗಡೆ ನಂದಿ ನೀರು ಬಿಡ್ತಾ ಇರ್ತದೆ, ಕೆಳಗಡೆ ಲಿಂಗ ಇರುತ್ತಲ್ಲ ಆ ದೇವಸ್ಥಾನ. ಅಂಬಾರಿ ಫಿಲಮು ಲೂಸ್ ಮಾದ ಯೋಗಿಯವ್ರದ್ದು ಅಂಬಾರಿ ಫಿಲಮಲ್ಲೆಲ್ಲ ತೆಗ್ದಿದ್ದಾರೆ ನೋಡ್ರಿ, ಆ ದೇವಸ್ಥಾನ ಇದು. ಇದು ದೇವಸ್ಥಾನ ಅಲ್ಲೇ ಮನ್ಸಲ್ಲೇ ಫೀಲಿಂಗ್ ಈಗ ನೋಡಪ್ಪ ಚಂದ. ಫಸ್ಟ್ ಟೈಮ್ ಹೆಂಗೆ ಅನಿಸ್ತಾ ಇದೆ? ನನ್ನ ಫೇವ್ರೇಟ್ ದೇವಸ್ಥಾನ ಇದು. ಬರಬೇಕು ಅಂತ 8-10 ವರ್ಷದಿಂದ ಅಂದ್ಕೊಂಡು ಬಂದೇ ಇಲ್ಲ, ಫಸ್ಟ್ ಟೈಮ್ ಬರ್ತಾಯಿದ್ದೀನಿ. ಗೈಸ್ ನಾನು 6-7 ವರ್ಷ ಆಯಿತು ಬಂದು ಕುಯ್ಯ ಫಸ್ಟ್ ಟೈಮ್ ಅನ್ಕೋತೀನಿ ಅಲ್ವೇನಾ. ಆ 3 ದೇವಸ್ಥಾನದಲ್ಲಿ ಹೆಂಗೆ ಅನಿಸ್ತಪ್ಪ, ಒಂಥರ ಪೀಸ್ಫುಲ್ ಅನಿಸ್ತಾ ಇಲ್ಲ. ನಮ್ಮ ಕುಯ್ಯಂಗೆ ಗೈಸ್ ಒಂದು ವಾರದಿಂದ ಹುಷಾರಿಲ್ಲ, ವಾಂತಿ ಫುಲ್ಲು. ಅದಕ್ಕೆ ಒಳ್ಳೇದಾಗಲಿ ಅಂದ್ಬಿಟ್ಟು ಇವನ್ನ ಕರ್ಕೊಬಂದಿದ್ದೀವಿ ಇಲ್ಲಿಗೆ. ಇವಾಗ ನಾವು ಬಂದ್ಬೇಕಾರೆ ಇಲ್ಲಿ ನಾವು ಅರ್ಧ ಚಿಕ್ಕವರಿದ್ವಲ್ಲ ಅವಾಗ ಇಲ್ಲಿ ಬರ್ತಿದ್ದಿದ್ದೆ ಏನಂತಂದರೆ ಅಲ್ಲಿ ಆಮೆ ಎಲ್ಲ ಬಿಡೋರು ಮಧ್ಯದಲ್ಲಿ ಸೆಂಟ್ರಲ್ಲಿ. ಅದು ನೋಡೋಕ್ಕೆ ಅಂತಲೇ ಬರ್ತಿದ್ದೆ ಇಲ್ಲಿ. ಹೌದಾ, ನಾವು ಆಮೆ ಎಲ್ಲ ನೋಡೋಕ್ಕೆ ಅಲ್ಲಿ ತೋರಿಸ್ತೀನಿ ಬರ್ರಿ. ಅಲ್ಲಿ ಐತಲ್ಲ ಕಾಣ್ತೈತೆ ನೋಡ್ರಿ ಮುಂದೆ, ಅಲ್ಲಿಂದ ನೀರು ಬರುತ್ತೆ ಬಸವ, ಅಲ್ಲಿ ಆಮೆ ಎಲ್ಲ ಇರೋದು, ಆಚೆ ಎಲ್ಲ ಬರೋದು. ಅದು ನೋಡೋಕ್ಕೆ ಒಂಥರ ನಮಗೆ ಖುಷಿ. ಅವಾಗ ಚಿಕ್ಕವ್ರು ಸ್ಕೂಲಿಂದನೂ ಬರ್ತಾಯಿದ್ದೋ ಅವಾಗ. ಅದು ನೋಡೋಕ್ಕೆ ಒಂಥರ ಖುಷಿ. ಜಾಸ್ತಿ ಹಾಕ್ಬಿಟ್ಟವ್ರು ಗೈಸ್ ಅವಾಗ ಆಮೆ ಜಾಸ್ತಿ ಇರೋದು, ಇವಾಗ ಮೀನು ಜಾಸ್ತಿ ಹಾಕ್ಬಿಟ್ಟವ್ರು. ಅವಾಗ ಇಲ್ಲೆಲ್ಲ ಬರೋದು, ಓಡಾಡೋದು ಇದೆಲ್ಲ. ನೋಡಿ ಅಲ್ಲಿ ಮೇಲೆ ಬಂದವು ನೋಡಿ, ಅಲ್ಲಿ ಬಂದೈತೆ ನೋಡಿ 4-5 ಬಂದ. ಹಾಂ ತಗೋಬಾಯ್ಲಿ ತಗೊಂಬರ್ತಾರೆ, ಹಿಡ್ಕೊಂಡು ಏನು ಮಾಡ್ತಾರೆ ನಿನಗೆ? 1 kg ಅರ್ಧ kg. ಗೈಸ್ ಇವಾಗ ರೋಹನ್ ಏನೋ ಕೇಳ್ಕೊಂಡು ಕಾಯಿನ ಹಾಕ್ತವನೆ. ಒಳ್ಳೇದಾಗಲಿ ಅಕ್ಕಪ್ಪ. ಓಹ್ ಜೋರಾಗಿ ಏನೋ ಬೇಡ್ಕೊತಾ ಇದೆಯಾ? ಹಾಲಪ್ಪನ ಕೊಟ್ಟಿದ್ದ ಕೈನಾಕೋ ಡಬಲ್ ಆಗುತ್ತೆ. ಓ ಪುಟ್ಟಿರೆಲ್ಲ ಬಿಡಲಿ, ನನಗೆ ಪ್ಯೂರ್ ಎಲ್ಲ ಮಾತಾಡಿಸ್ಲಿ, ಡಿಗ್ರಿಯವ್ರಿಗೆ ಯಾರು ಹೊಸ ಸೇರ್ಕೊಳ್ಳಿ, M.Com ಯಾರು ಬಂದರೆ ನನ್ನ ಮಾತಾಡಿಸ್ಲಿ ದೇವರೇ. ಎಲ್ಲ ಹುಡುಗಿರು ನನ್ನೇ ಮಾತಾಡಿಸ್ಲಿ, ಯಾರು ಬಿಡಲಿ. ಲಾಸ್ಟ್ ಸೆಮ್ ಪಾಸ್ ಆಗಲಿ, ಏನೂ ಇದ್ದಂಗೆ ಅಂದ್ಬಿಟ್ಟು ಜೈ ಶಿವ ಆಗ್ತಾ ನಡಿಯಪ್ಪ. ಒಳ್ಳೇದಾಗಲಿ, ಸಿಗಲಿ. ಇರುತ್ತೆ ನೋಡಿ, ಇಲ್ಲೂ ಆಮೆ ಇರುತ್ತೆ. ಹಾಕಪ್ಪ, ನಿನ್ಗೆ ಒಳ್ಳೇದಾಗಲಿ ಅಂತ ಹಾಕು. ಜಾಸ್ತಿ ಒಳ್ಳೇದಾಗಲಿ ಅಂದ್ಬಿಟ್ಟು ಹಾಕು, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹಾಕು. ಎಲ್ಲರೂ 1 ರೂಪಾಯಿ ಕೊಟ್ಟರೆ ಕೊಡ್ತೀಯಾ? ಓ ನಮ್ಮ ಬರತ್ತಂಗೆ ಏನಿಲ್ಲ, ಬರತ್ತಂಗೆ ಏನು ಬೀಳ್ತಾರಪ್ಪ ಒಂದು ಹಿಂಗಂದ್ರೆ ಹಿಂಗೆ ಚಿಟಿಕೆ ಹೊಡೆ ಅಷ್ಟಲ್ಲಿ ಬಿಡ್ತಾರೆ. ಕುತ್ಕೊಳ್ಳೋಣ ಬರ್ರಿ, ಆಯಿತು. ಏನಪ್ಪ ಮಾಡೋದು, ಇವ್ರ ಜೊತೆಗೆ ಬಂದೆ, ಏನೂ ಆಯ್ತಾನೂ ಇಲ್ಲ, ಜೀವನದಲ್ಲೂ ಆಯ್ತಾ ಇಲ್ಲ, ಒಂದು ಹುಡುಗಿ ಬೀಳ್ತಾ ಇಲ್ಲ. ಇವ್ರು ಸವಾಸ ಮಾಡಿಬಿಟ್ಟು ಯಾಕೆ ಹಿಂಗೆ ಆಗೋದೆ ನಾನು. ಮನೇಲಿ ಮನಗಿದಾನೆ ಕರ್ಸ್ಕೊಂಡ್ಬಿಟ್ಟವ್ರೆ. ಹೆಂಗೋ ಗೊತ್ತಾಯ್ತು, ನೀನೇ ಹೇಳಿದೆ ಅಂತ ಅವ್ನಿಗೆ ಹೆಂಗೆ ಗೊತ್ತಾಯ್ತು? ಗಾಯ್ಸ್ ಕುಯ್ಯನ್ ಚಪ್ಪಲಿ ಯಾರೋ ದೇಪ್ಕೊ ಹೋಗ್ಬಿಟ್ಟವ್ರು ಹುಡುಕ್ತ ಚಪ್ಪಲಿ ಎತ್ತೋಟ ಕೊಯ್ಯುಂದೆ ಎತ್ತವ್ರೆ. ಅಂದರೆ ಯಾವ ಚಪ್ಪಲಿ ಹಾಕ ಬಂದಿದೆ? ದುಡಿಯೋ ಚಪ್ಪಲಿ. ದೇವಸ್ಥಾನದಲ್ಲಿ ಎಲ್ಲ ದೇವಸ್ಥಾನದಲ್ಲಿ ಎತ್ಕೋತಾರೆ ಕಣ ಚಪ್ಪಲಿ. ಯಾಕೆ 5ನೇ ಜೊತೆ ಸರಿ ಇಲ್ಲ ಅಂತ ಅಲ್ಲೇ ಹೇಳಿದೆ ನಾನು. ಗೈಸ್ 5ನೇ ಜೊತೆ ಒಂದು ಚಪ್ಪಲಿ ಎತ್ಕೊಳ್ತಾ ಇರೋದು. ಹುಡ್ಕಪ್ಪ, ಕೇಳಲ್ಲ ಯಾರನ್ನಾರ, ಆಂಟಿನ ಅಂಕಲ್ನ ಅಣ್ಣನ ಯಾರನ್ನ ಕೇಳೋ. ಹೋದ್ರೈತ್ ಬಾರ. ಏನು ನಿನಗೇನು ತಗೊಳ್ಳೋದೆ, ನಿನಗೇನಿದೆ? 5 ಜೊತೆ 6 ತಿಂಗಳಲ್ಲಿ 5 ಜೊತೆ ಚಪ್ಪಲಿ ಕಳ್ಕೊಂಡಿರೋದು. ನಿನಗೂ ದೇವಸ್ಥಾನದ ಏನೋ ಅಂಟು. ಯಾವನ ಯಾಕೆ ಹೌಸ್ ಮಾಡ್ತಾನೆ? ಏನು ಆಟ ಆಡ್ತಾ ಇದ್ದೀರಾ ನೀವು?
ಹಾಂ, ಅವನೇ ಯಾಕೆ ಹೌಸ್ ಮಡಗ್ತಾನೆ? ಅವನೆಲ್ಲೂ ಹೌಸ್ ಮಡಗಲ್ಲ, ಅವನು ಕಾಣಿಸ್ತಾನೂ ಇಲ್ಲ. ಅದೆಲ್ಲ ಹೌಸ್ ಮಾಡ್ಕೋಣ ಅಂತ ಗೊತ್ತಾಗ್ಬಿಟ್ರೆ ಸೈಕ್ ಆಗೋಯ್ತೆ ನೀನು ಅಂತ. ಹೋದ್ರು ಆಯ್ತದ ಬಾರ ಕುಯ್ಯ. ಹಾಂ, ಅದು ನಿನಕ ಲೇ ಚಂದು ಯಾಕೆ ಹೇಳ್ದೆ ಗೈಸ್? ಎಲ್ಲ ಹೌಸ್ ಮಾಡ್ಕೋರು ನೋಡಿ. ಟೈರ್ ಸಿಗಾಕ್ಸೋ ಒಂದು ಚಪ್ಪಲಿ. ಓ ಎಂತ ನನ್ನ ಮಗ. ಯಾರು ಗೊತ್ತು ನೋಡೋ ಇದ ನಿನ್ನ ಮೇಲೆ ತಗ್ತವ್ರೆ. ಜಗಳ ತಂದಿಡ್ತಾ ಇದ್ದೀರಾ ಪಾಪ. ಯಾರೋ ಯಾರೋ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಒಳ್ಳೇದು ಮಾಡಪ್ಪ ಗಂಗಮ್ಮ, ಎಲ್ಲ ದೇವರು ಒಳ್ಳೇದು ಮಾಡಿ. ನೆಕ್ಸ್ಟ್ ಇನ್ನೊಂದ್ಸತಿ ಬರುವ ಆತ ಗಂಗಮ್ಮ ಯಾವಾಗ ಕರ್ಸ್ಕೊತೋಗ ಹೋಗ್ಬರೋಣ. ಸ್ಟೋರ್ಸ್ ಅಂತ ಏನೋ ಅಂತ ಇವಾಗ ಟಿಫನ್ ಮಾಡೋಕ್ಕೆ ಹೊರಡೋದು. ನಿಧಾನಕ್ಕೆ ಬರಪ್ಪ, ಯಾಕಪ್ಪ? ಸೊ ಗೈಸ್, ಇವಾಗ ಅವ್ರವ್ರ ತಿಂಡಿ ಅವ್ರವ್ರು ಇವಾಗ ತಗೊತವ್ರೆ. ವೀಣಾ ಸ್ಟೋರ್ಸ್ ನಾನು ಫಸ್ಟ್ ಟೈಮ್ ಬಂದಿರೋದು, ಸೊ ಟ್ರೈ ಮಾಡೋಣ ಅಂತ. ಇವಾಗ ಕುಯ್ಯ ತಗೋತವನೆ. ಮಾಡಲಿ ಬೇಗ ಅಲಿ, ತಗೊಳ್ಳೋ ಒಂದು ಇಡ್ಲಿ. ಎಲ್ಲಿ ಜನ ಜಾಸ್ತಿ ಇರ್ತಾರೆ ಗೊತ್ತಾ? ಅವೆಲ್ಲ ಇದೆ ರಾಮೇಶ್ವರಂ. ಅವಳು ಕಂಡರೆ ಬ್ರೈಟ್ ಆಯ್ತೀನಿ, ಕಾಣದಿದ್ದರೆ ಡಲ್ ಹೊಡಿತೀನಿ, ಖಾಲಿ ರೋಡಿಗೆ ಕಲ್ಲು ಹೊಡಿತೀನಿ. ಪ್ರಿಯ ಮಣಿಯ ಮಾರೇ ಒಮ್ಮೆ ತಿರುಗಿ ನೋಡಿದರೆ ಹೊಟ್ಟೆಯೊಳಗೆ ಚಿಟ್ಟೆನ ಬಿಟ್ಟಂಗಾಯ್ತದೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.